ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ತಿಪ್ಪೇಸ್ವಾಮಿ ಕನ್ನಡಿಗ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ, ನಾವು ಹೋಗ್ತಾ ಇದ್ದೀವಿ ಒಂದು ಹೊರಗಡೆ ಪಿಕ್ನಿಕ್ ಅಂತಂದೇಳಿ ಈ ಒಂದು ಹಾಲಿಡೇ ಟೈಮಲ್ಲಿ. ಸೊ ಶ್ರೀ ಕ್ಷೇತ್ರ ರೇಣುಕ ಯಲ್ಲಮ್ಮ ದೇವಿ ದೇವಸ್ಥಾನ ಸೌದತ್ತಿ. ನಮ್ಮ ಜೊತೆ ಬರ್ತಿದ್ದಾರೆ ನನ್ನ ವೈಫ್ ಫ್ರೆಂಡ್ ಆಗಿರ್ತಕ್ಕಂಥ ಸ್ವಾತಿ ಹಾಗೂ ಅವ್ರ ಫ್ಯಾಮಿಲಿ. ಅವರು ಬಂದುಬಿಟ್ಟು ಕೈಗಾದಿಂದ ಧಾರವಾಡಕ್ಕೆ ಬಂದಿದ್ದಾರೆ. ಸೊ ಅವರು ಒಂದು ಫ್ಯಾಮಿಲಿ ಫ್ರೆಂಡು ಹಾಗೆ ರಿಲೇಟಿವು ಎಲ್ಲನೂ ಆಗಬೇಕು. ಅವರು ಮತ್ತು ಅವ್ರ 3 ಜನ ಮಕ್ಕಳು, ಅವ್ರ ಜೊತೆ ನಾವು ಮತ್ತು ನಮ್ಮ ಮಿಸ್ಸಸ್ಸು ಹಾಗೂ ನನ್ನ 2 ಜನ ಮಕ್ಕಳು ಸಹ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿ ಮಧ್ಯೆ ಬೆಲ್ಲದ ಚಹಾ ಕುಡಿಬೇಕಂತ ಹೇಳಿದ್ರು. ಬೆಲ್ಲದ ಚಹಾ ಕುಡಿತಾ ಇದ್ವಿ. ಬೆಲ್ಲದ ಚಹಾ ಒಳ್ಳೆ ಟೇಸ್ಟಿಂಗ್ ಚಹಾ. ಅದ್ರ ಜೊತೆಗೆ ಅದು ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಡೈರೆಕ್ಟ್ ನಾವು ಸೌದತ್ತಿಗೆ ಹೋದ್ವಿ. ಕಾರ್ ಪಾರ್ಕ್ ಮಾಡಿದ್ವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಸೊ ನಿಧಾನಕ್ಕೆ ಸೌದತ್ತಿ ರೇಣುಕ ಯಲ್ಲಮ್ಮನ ದೇವಿಯ ಸನ್ನಿಧಾನಕ್ಕೆ ಪಾದಯಾತ್ರೆ ಮುಖಾಂತರ ಸುಮಾರು ಒಂದು ಪಾರ್ಕಿಂಗಿಗೂ ಹಾಗೂ ದೇವಸ್ಥಾನಕ್ಕೂ ಒಂದು 700 to 800 ಮೀಟ್ರ್ ಡಿಸ್ಟೆನ್ಸ್ ಇದೆ. ಒಂದು ಐತಿಹಾಸಿಕವಾದ ಒಂದು ದೇವಸ್ಥಾನ. ದ್ವಾರಬಾಗಿಲ ಮುಖಾಂತರ ನಾವು ಪ್ರವೇಶ ಮಾಡಿದ್ವಿ. ಅದ್ರ ಜೊತೆಗೆ ಎಲ್ಲ ಒಳಗಡೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಸೊ ಅಷ್ಟೊಂದು ನಾವು ಒಳಗಡೆಯಿಂದ ಸೌದತ್ತಿ ದೇವಸ್ಥಾನದ ಒಳಗಡೆ ಚಿತ್ರೀಕರಣ ಮಾಡೋಕ್ಕಾಗಲಿಲ್ಲ. ಅದಾದ ತಕ್ಷಣ ನಾವು ಬಂದುಬಿಟ್ಟು ಹೊರಗಡೆ ಬಂದು ಶಾಪಿಂಗ್ ಮಾಡಿದ್ವಿ. ಸೊ ಅವರು ಏನೇನು ಬೇಕೋ ಅದನ್ನೆಲ್ಲ ಶಾಪ್ ಮಾಡಿದರು. ಸೊ ಒಂದು ಕುಂಕುಮ ಮತ್ತು ಅರಿಶಿಣ ತೊಗೊಂಡ್ರು. ಸೊ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ಕೊಡಿಸಿದರು. ಸೊ ಪಿ ಪಿ ಓದೋದೊಂದು ಸ್ವಲ್ಪ ಟ್ರೆಂಡ್ ಇತ್ತು. ಆ ಸಣ್ಣ ಪಿ ಪಿ ಓದೋದು ಮಕ್ಕಳು ತೊಗೊಂಡ್ರು. ಅದ್ರ ಜೊತೆಗೆ ನನ್ನ ಮಗಳು ಸಹ ನಾನು ಪಿ ಪಿ ಓದ್ಬೇಕಪ್ಪ ಅಂತಂದೇಳಿ ಅದು ತೊಗೊಂಡ್ರು. ನಾನು ಮತ್ತು ನನ್ನ ಮಗ ಪ್ರಣವ್ ಪಾಳೆಗಾರ್ ಸೆಲ್ಫಿ ತೊಗೊಂಡ್ವಿ. ಕುಟುಂಬದ ಜೊತೆಗೆ ಒಂದು ಸೆಲ್ಫಿ ಫೋಟೋ ತೊಗೊಂಡ್ವಿ ದೇವಸ್ಥಾನದ ಒಳಗಡೆ. ಇದು ಸೌದತ್ತಿ ಒಂದು 12-13ನೇ ಶತಮಾನದ ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಥಳ. ಸೊ ಸಿರ್ಸಂಗಿ ದೇಸಾಯಿ ಮನೆತನದವರು ಈ ಒಂದು ಸೌದತ್ತಿ ಇಲ್ಲಿ ಒಂದು ಕೋಟೆ ಕಟ್ಟಿದ್ರು ಅಂತ ಒಂದು ಇತಿಹಾಸ ಹೇಳುತ್ತೆ. ಇದು ಸುಮಾರು ಬೆಳಗಾಂ ಜಿಲ್ಲೆಯಿಂದ 78 ಕಿಲೋಮೀಟ್ರ್ ದೂರದಲ್ಲಿದೆ. ಧಾರವಾಡ ಪಟ್ಟಣದಿಂದ 41 ಕಿಲೋಮೀಟ್ರ್ ದೂರ ಇದೆ. ಯಾರಾದರೂ ವಿಸಿಟ್ ಮಾಡ್ಬೋದು. ಸೀದಾ ನೇರವಾಗಿ ಹೋಗ್ತಾ ಇದ್ದೀವಿ. ಕುಮಾರೇಶ್ವರ ಮಠ ಅಂತ ಬರುತ್ತೆ. ಸುಮಾರು 8-10 ಕಿಲೋಮೀಟ್ರ್ ಸೌದತ್ತಿ ಯಲ್ಲಮ್ಮನ ಗುಡ್ಡದಿಂದ. ಇದು ಬಂದುಬಿಟ್ಟು ಮಲಪ್ರಭಾ ನದಿಯ ಬಲದಂಡೆಯಲ್ಲಿದೆ. ಸೌದತ್ತಿ ಮತ್ತು ಮುನವಳ್ಳಿ ರಸ್ತೆ ಮಧ್ಯದಲ್ಲಿ. ಸೊ ಟಿಫನ್ ಮಾಡೋದಕ್ಕಂತ ಹೋದ್ವಿ. ಟಿಫನ್ ಮಾಡಿದ್ವಿ, ಎಲ್ಲ ಆಯಿತು. ಅಲ್ಲಿಂದ ನೆಕ್ಸ್ಟ್ ನಾವು ಬೋಟಿಂಗ್ ಹೋಗ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್, ಸೊ ನಾವು ಪ್ರಸ್ತುತ ಮಲಪ್ರಭಾ ನದಿ ದಡದಲ್ಲಿದ್ದೀವಿ. ಸೊ ನವಿಲು ತೀರ್ಥ ಡ್ಯಾಮ್, ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ನವಿಲು ತೀರ್ಥ ಡ್ಯಾಮದ ಸಮೀಪದಲ್ಲಿ ನಾವು ಈ ಊಟಕ್ಕೋಸ್ಕರ ನಿಲ್ಲಿಸಿದ್ವಿ. ಇಲ್ಲೊಂದು ಬೋಟಿಂಗ್ ಇದೆ. ಸೊ ತುಂಬ ಚೆನ್ನಾಗಿದೆ. ನದಿ ಡ್ಯಾಮ್ ಫುಲ್ಲು ತುಂಬಿಬಿಟ್ಟಿದೆ. 2 ಕಿಲೋಮೀಟ್ರ್ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಸೌದತ್ತಿ ಒಂದು 5 to 6 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಬೋಟಿಂಗ್ ಇದೆ. ಸೊ ನಮ್ಮ ಕಡೆ ಚಿತ್ರದುರ್ಗ ದಾವಣಗೆರೆ ಸೈಡ್ನವರು ಯಾರಾದರೂ ಸೌದತ್ತಿಗೆ ಏನಾದರೂ ನೀವು ಭೇಟಿ ಕೊಟ್ಟರೆ ಸೊ ಈ ಸ್ಥಳಕ್ಕೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ. ಒಳ್ಳೆ ಸಿಹಿ ನೀರು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಇದು ಮಲಪ್ರಭಾ ನೀರು. ಇದು ಧಾರವಾಡ ಜನರ ಜೀವನಾಡಿ. ಅಂದರೆ ಧಾರವಾಡ ಜನರೆಲ್ಲ ಕುಡಿಯೋದಕ್ಕೆ ಇದೇ ಮಲಪ್ರಭಾ ನದಿನೇ ಅವಲಂಬಿತವಾಗಿದ್ದಾರೆ. ಮುಂದಿಂದಾಗಿ ನಮ್ಮ ಸಿಸ್ಟರ್ ಆಗಿರ್ತಕ್ಕಂಥ ಸ್ವಾತಿ ಅವರು ಮಾತಾಡ್ತಾರೆ ನೋಡಿ. ಈ ಎನ್ವಿರಾನ್ಮೆಂಟ್ ನೋಡಿ ತುಂಬ ಖುಷಿ ಆಗ್ತಿದೆ. ಹ್ಯಾಪಿ ಫೀಲ್. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ತಿಪ್ಪೇಶಣ್ಣ. ಥ್ಯಾಂಕ್ ಯು. ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಸಾಲದು. ಭಾಳ ಚೆನ್ನಾಗಿತ್ತು. ಈ ವೀವೆಲ್ಲ ನೋಡಲಿಕ್ಕೆ ಸಖತ್ತಾಗಿದೆ. ದೇವಸ್ಥಾನ, ಟೆಂಪಲ್ಲು ಎಲ್ಲ ನೋಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಮ್ಮ ಸಿಸ್ಟರ್ ಕೈಗಾದಿಂದ ಕಾರವಾರ ಡಿಸ್ಟಿಕ್ ಕೈಗಾ ಅಣುಸ್ಥಾವರ ಘಟಕದಲ್ಲಿ ಅಲ್ಲಿಂದ ಬಂದು ಈ ಮಲಪ್ರಭಾ ನದಿ ನೋಡ್ಬೇಕಂತಂದೇಳಿ ಸೊ ಅಂದ್ಕೊಂಡ್ರು. ಹಂಗಾಗಿ ಬಂದು ಕರ್ಕೊಂಬಂದಿದ್ವಿ. ತುಂಬ ಚೆನ್ನಾಗಿದೆ. ಸಮುದ್ರ ಬೀಚ್ಗಳ ಮೇಲೆ ಹೋಗಿರ್ತಕ್ಕಂಥ ಇವ್ರಿಗೆ ಏನೋ ನದಿಯಲ್ಲಿ ಓಡಾಡೋದೇನೋ ಒಂಥರ ಖುಷಿ. ಬರೀ ಉಪ್ಪು ನೀರಲ್ಲೇ ಮುಳುಗಿದ್ದರು. ಸಿಹಿ ನೀರಲ್ಲಿ ಸಹ ಬಂದಿದ್ದಾರೆ ನೋಡಿ. ಸರಿನಾ? ತುಂಬ ಚೆನ್ನಾಗಿದೆ ಅಣ್ಣ. ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಏನಾದರೂ ಕರ್ಕೊಂಡು ಬರೋಣ ನಮ್ಮ ಫ್ಯಾಮಿಲಿ ಜೊತೆ.